ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗೆ ಭೂಮಿ ಕಳೆದುಕೊಂಡಿರುವ ಗಡಿಭಾಗದ ರೈತರು ಪರಿಹಾರ ಪಡೆಯಬೇಕಾದ್ರೆ ಪಿ ನಂಬರ್ ದುರಸ್ತಿ ಆಗಲೇಬೇಕು. ಪಿ ನಂಬರ್ ದುರಸ್ತಿಯನ್ನು ಮಾಡುವಂತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿ ಆ ಆದೇಶದ ಪ್ರಕಾರ ಎಲ್ಲಾ ತಾಲೂಕು ದಂಡಾಧಿಕಾರಿಗಳಿಗೆ ಆದೇಶನೂ ಬಂದಿದೆ, ಆದೇಶ ಪತ್ರನೂ ಬಂದೈತೆ. ಆದರೆ ಗಡಿಭಾಗದ ರೈತರ ಪಿ ನಂಬರ್ ದುರಸ್ತಿ ಆಗ್ತಾ ಇಲ್ಲ. ದುರಸ್ತಿ ಆಗದ ಕಾರಣ ಏನಂತ ಹೇಳಿದ್ರೆ ಕಾರಣ ಅವರಿಗೆ ಪರಿಹಾರನೂ ಬರ್ತಾ ಇಲ್ಲ. ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರಿಯ ಶಾಸಕರ ಸಮೃದ್ಧಿ ಮಂಜಣ್ಣನವರು ಏನಿವತ್ತು ರಾಷ್ಟ್ರೀಯ ರಾಜ್ಯ ಮತ್ತು ಮತ್ತಿತರ ಅಭಿವೃದ್ಧಿ ಕಾರ್ಯಗಳಿಗೆ ರೈತರ ಕೃಷಿ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ. ಆ ಒಂದು ಭೂಮಿಯ ಪಿ ನಂಬರ್ ಯಾವ ರೈತರಿದೆ ಆ ಕಡತಕ್ಕೆ ಮೊದಲ ಆದ್ಯತೆ ನೀಡುವ ಮುಖಾಂತರ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಯಾವುದೇ ತೊಂದರೆಗಳಿಲ್ಲದಂತೆ ಪಡೆಯಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಇವತ್ತು ರೈತ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಚುನಾವಣಾ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ನೀಡಿದ್ವಿ. ಮನವಿಗೆ ಸ್ಪಂದಿಸಿದ ಅವರು ನಾವು ತಹಸೀಲ್ದಾರ್ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಚೆನ್ನೈ ಕಾರಿಡಾರ್ ಹೋಗಿದೆ, ಮತ್ತೆ 234 ಹೋಗಿದೆ. ಅದರಲ್ಲಿ ಪರಿಹಾರ ಹಾಕೋದ್ರಿಂದ ಸುಮಾರು ಕಡತಗಳು ಪಿ ನಂಬರ್ ಅಲ್ಲಿದೆ. ಆ ಪಿ ನಂಬರ್ ಅಲ್ಲಿ ಇರೋದಕ್ಕೋಸ್ಕರ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ. ಮರಗಿಡಿಗೂ ಪರಿಹಾರ ಪಡಿಬೇಕಾದ್ರು ಬಾಯಿ ಪಡ್ಕೋಬೇಕು, ಅಷ್ಟು ಮಟ್ಟಕ್ಕಿದೆ. ಈ ಕೂಡಲೇ ಈ ಒಂದು ಪಿ ನಂಬರ್ ಇರುವ ರೈತರ ಮತ್ತು ಗಡಿಭಾಗದ ರೈತರ ಪಿ ನಂಬರ್ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತ ಹರಿಸಂಘದಿಂದ ಮನವಿ ಮಾಡ್ತಾರೆ.